अलीकडेच बेळगाव जिल्ह्यातील कागवाड तालुक्यातील कौलगुड्डा गावात एक धक्कादायक आणि गूढ घटना समोर आली होती। एका घरात अचानक ठिकठिकाणी आग लागल्याच्या घटनांमुळे ग्रामस्थांमध्ये भीतीचं वातावरण निर्माण झालं होता। ही घटना बानमती किंवा जादूटोण्याशी संबंधित असल्याची चर्चा सुरू होती। कौलगुड्डा गावातील ईश्वर तेगी यांच्या घरात वारंवार अशा प्रकारच्या घटना घडत होत्या। घरातील धान्य, कपडे तसेच जनावरांच्या चाऱ्यालाही अचानक आग लागत होती। त्यामुळे संपूर्ण कुटुंब भीतीच्या छायेत जीवन जगत होता। कधी आणि कुठे आग लागेल याची भीती असल्याने त्यांना झोपही लागत नव्हती। दरम्यान या घटनेनंतर प्रतिक्रिया देताना हुलकल नटराज यांनी स्वतः घटनास्थळी भेट दिली। त्यांनी स्पष्ट केले की या सर्व घटनांमागे कोणतीही बानामती किंवा जादूटोण्याचे रहस्य नाही। त्यांच्या मते या घटनांमागे कोणीतरी विकृत मनोवृत्तीचा व्यक्ती कारणीभूत असू शकतो। देव कधीही माणसाचे वाईट करत नाही आणि जे वाईट करणार ते देव असू शकत नाही असेही त्यांनी सांगितले। ವಿತಿನ್ 15 ಡೇಸ್ ಅಲ್ಲಿ ಕಂಡಿಡ್ಕೊಡ್ತೀನಿ। ಓಕೆ, ಎಸ್ ಮಾಧ್ಯಮ ಮಿತ್ರರೇ, ಇಲ್ಲಿ ನೊಂದ ಮನಸ್ಸು ಇದೆ, ಅದು ಬಿಟ್ಟು ಕಾಣದ ಮನಸ್ಸುಗಳು ಯಾವುದೂ ಇಲ್ಲ। ಅದನ್ನು ಇನ್ಮೇಲೆ CCTV ಇಡ್ತೀವಿ, ಮನೇಲಿ ಡ್ರೋನ್ಗಳು ಇಡ್ತೀವಿ, ಮನೆ ಒಳಗಡೆ ಎಲ್ಲ ಕಡೆ ಗೊತ್ತಿಲ್ಲದಂಗೆ ನಮ್ಮರೆಲ್ಲ ಮಾಧ್ಯಮದವರೆಲ್ಲರೂ ಕೂಡ ಇರ್ತೀರಿ, ಅವೆಲ್ಲ ತೊಗೊಂಬರೋಣ, ವ್ಯವಸ್ಥೆ ಮಾಡೋಣ। ಇವತ್ತಿ ಕರ್ಮ ಬಗೆಹರಿದಿದೆ। ಒಂದು ಸತ್ಯ, ಎರಡು ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ। ಬೆಂಕಿ ಮೇಲ್ಗಡೆನೇ ಉರಿತಾ ಇದೆ, ಕೆಳಗಡೆ ಉರಿತಾ ಇಲ್ಲ, ಅಥವಾ ಕೆಳಗಡೆ ಉರಿತಾ ಇರೋದು ಹೊರಗಡೆ ಮತ್ತು ಹೊರಗಡೆ ಮಾತ್ರ, ಒಳಗಡೆ ಇಲ್ಲ। ಬೆಂಕಿಗೆಲ್ಲ ಅಲ್ಲಾಗಿದೆ, ಆ ರಾ ಹೊಡೆದಾಗ, ಬಟ್ಟೆಗೆ ಹಚ್ಚಿದಾಗ ಮೇಲೆ ಆ ಸ್ವಿಚ್ಗೆ ಎಲ್ಲ ಕರೆಂಟ್ ಪಾಸ್ ಆಗಿದೆ, ಕರೆಂಟ್ಗೆಲ್ಲ ಬೆಂಕಿ ತಗಲಿದೆ। ಅದು ಬಿಟ್ಟರೆ ಒಂದು ನೊಂದ ಮನಸ್ಸಿನ ಕೆಲಸ ಇದು ಇಷ್ಟರಲ್ಲೇ ಬಗೆಹರಿಯುತ್ತೆ। ಇದು ಬಾನಮತಿ ಅಂತೂ ಅಲ್ಲ, ಸರಿನಾ? ಒಳ್ಳೇದಾಗಲಿ, ಒಂದು ಚಪ್ಪಾಳೆ ತಟ್ಟಿ ಈ ಮನೆ ಕರ್ಮ ಇವತ್ತಿಗೆ ಬಗೆಹರಿಲಿ। ಇನ್ನು ಮುಂದೆ ಯಾವ ಬಾನಮತಿನೂ ಇರಲ್ಲ, ಯಾವ ಮಾಟ ಮಂತ್ರ ಇರಲ್ಲ, ಯಾವ ಕಾಣದ ವಸ್ತುಗಳು ಏನೂ ಇರಲ್ಲ। ಇನ್ನು ಮುಂದೆ ಈ ಮನೆಯವರೆಲ್ಲ ಚೆನ್ನಾಗಿರಲಿ। ಈ ಸುತ್ತಮುತ್ತ ಇರೋರೆಲ್ಲರೂ ಕಣ್ಣಲ್ಲಿ ಕಣ್ಣಿಡಿ, ಎಲ್ಲರೂ ಕಣ್ಣಲ್ಲಿ ಕಣ್ಣಿಡಿ, ಸುತ್ತ ಇರೋರೆಲ್ಲರೂ। ಆಮೇಲೆ ಯಾರದೇ ಆಗಲಿ ವಸ್ತುಗಳು ಮುಟ್ಟಬೇಡಿ, ನೀವು ತಕ್ಷಣ 1 ನಿಮಿಷ ಬಿಡಿ, ವ್ಯವಸ್ಥೆ ಮಾಡಿ, ಆಯ್ತಾ? इष्टे इदून ನಾನು ತಗೊಂಡು तसेच अशा अंधश्रद्धावर विश्वास ठेवू नये। हा कोणताही चमत्कार किंवा जादूटोणा नसून मानवी कृत्य असू शकतो असेही त्यांनी स्पष्ट केले। पुढील काळात अशा घटना पुन्हा घडल्यास मला व्हिडिओ कॉल करा, मी त्याचे उत्तर देईन असेही हुलकल नटराज यांनी सांगितले। ಇಲ್ಲಿ ಯಾವುದೋ ಒಂದು ಮನಸ್ಸು ನೋವನ್ನು ತಿನ್ಕೊಂಡು ಅನೇಕ ತೊಂದರೆಗೆ ಒಳಗಾಗ್ತಾ ಇದೆ। ಅದು ಯಾವುದು ಅನ್ನೋದನ್ನ ನಾನು ಬರ್ತೀನಿ। ನಾನು ನೀವೇನೂ ಖರ್ಚು ಮಾಡಬೇಡಿ। ನನಗೆ ವಾರಕ್ಕೆ ಒಂದು ದಿವಸ ಹಿಂಗೆ ಮೊಬೈಲಲ್ಲಿ ಯಾರು ನಿನ್ನ ಮೊಬೈಲ್ ಬರುತ್ತಲ್ವಾ, ಮೊಬೈಲಲ್ಲಿ ವಿಡಿಯೋ ಕಾಲ್ ಮಾಡು, ಎಲ್ಲ ಬೆಂಕಿ ಹತ್ಕೊಳ್ತು, ತಕ್ಷಣ ವಿಡಿಯೋ ಕಾಲ್ ಮಾಡು। ಯಾರು ಇರ್ತಾರೆ ಮನೆಯಲ್ಲಿ? ನೀನು ಓದಿಲ್ವೇನಮ್ಮ? ಇದ್ದಾಗ ವಿಡಿಯೋ ಮಾಡಿ, ಇಲ್ಲಿ ಯಾರನ್ನಾರ ಕರೀರಿ, ವಿಡಿಯೋ ಮಾಡಿ, ನನಗೊಂಚೂರು ಹಿಂಗೆ ತೋರಿಸ್ಬಿಟ್ರೆ ಸಾಕು, ಹಿಂಗೆ ಆಗಿದೆ ಅಂತ ಹೇಳ್ತೀನಿ। ಇಲ್ಲಿ ನೊಂದ ಮನಸ್ಸಿದೆ ತಾತ, ಅದು ಯಾವುದು ಅಂತ ನಾನು ಕಂಡುಹಿಡಿಬೇಕಾಗಿದೆ। ಈಗೆಲ್ಲ ಪಬ್ಲಿಕ್ಕಲ್ಲಿ ಹೇಳೋಕ್ಕಾಗಲ್ಲ, ಆದ್ರೆ ನಿಮ್ಮ ಹೃದಯ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀರಿ, ಹುಷಾರಾಗಿರಿ। ಇನ್ನು ಬಾನಾಮತಿ ಅಂತ ಅನ್ನೋ ಮನಸ್ಸಿನಿಂದ ಕಿತ್ತಾಕಿ ಏನೇ ಆದರೂ 1 ಸೆಕೆಂಡಲ್ಲಿ ನನಗೆ ಫೋನ್ ಮಾಡಿ, ನಾನು ಆ ಸಮಸ್ಯೆ ಬಗೆಹರಿಸ್ಕೊಡ್ತೀನಿ। अशा आणखीन अपडेटसाठी फॉलो करा वॉइस ऑफ पेनुग्रामला।